ಇಲ್ಲಿ ಈ ಭಾಗದಲ್ಲಿ ತಾವು ನೋಡ್ಬೋದು, ನಾನೊಂದು HTML index.html ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ, ಬಾಯ್ಲರ್ ಪ್ಲೇಟ್ನ ಆ್ಯಡ್ ಮಾಡಿದ್ದೀನಿ, ಟ್ಯಾಗ್ನ ಆ್ಯಡ್ ಮಾಡಿದ್ದೀನಿ, ಮತ್ತು ಇಲ್ಲಿ H1 ಟ್ಯಾಗ್ನ ಆ್ಯಡ್ ಮಾಡಿ ಸರ್ವರ್ನ ಕಾಲ್ ಮಾಡಿದ್ದೀನಿ. ಓಕೆ, ಓಪನ್ ವಿತ್ ಸರ್ವರ್ ಅಂತ ಇಲ್ಲಿ ಸರ್ವರ್ನಲ್ಲಿ ಕಾಣಾಗತ್ತೈತಿ ನಮ್ಗೆ HTML ಟ್ಯಾಗ್ ಲಿಂಕ್ಸ್. ಓಕೆ, ಲಿಂಕ್ ಟ್ಯಾಗ್. ಓಕೆ, ಇವತ್ತು ನಾವು HTML ಟ್ಯಾಗ್ಸ್ಗಳ ಬಗ್ಗೆನ ಕಲಿತೀವಿ. ಓಕೆ, ಸೊ HTML ಟ್ಯಾಗ್ಸ್ ಒಳಗೆ ಫಸ್ಟ್ ಬರೋದು ಲಿಂಕ್ ಟ್ಯಾಗ್. ಓಕೆ, ಲಿಂಕ್ ಟ್ಯಾಗ್ ಯಾವ ರೀತಿ ಇರುತ್ತೆ, ಲಿಂಕ್ ಟ್ಯಾಗ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕ್ಲಾಸ್ನಲ್ಲಿ ಕಲಿಯೋಣ. ಇನ್ HTML, links are created using a tag, means anchor tag. ಇದನ್ನು ಈ ರೀತಿ ಸಿಂಬಾಲ್ ಏನದಲ್ಲ, ಇದಕ್ಕೆ ಆ್ಯಂಕರ್ ಟ್ಯಾಗ್ ಅಂತ ಕರೀತಾರೆ. ಲಿಂಕ್ಸ್ ಅಲೌ ಯು ಟು ಕನೆಕ್ಟ್ ಡಿಫ್ರೆಂಟ್ ವೆಬ್ ಪೇಜಸ್ ಆರ್ ಅ ಸ್ಪೆಸಿಫಿಕ್ ಸೆಕ್ಷನ್ ವಿದಿನ್ ದ ಪೇಜ್. ಓಕೆ, ಲಿಂಕ್ ಏನು ಮಾಡುತ್ತೆ, ಒಂದು ಸ್ಪೆಸಿಫಿಕ್ ಸೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ಹೋಮ್ ಪೇಜ್ನಾಗ ಇದ್ದೀರಿ ಅಂತ ಇಟ್ಕೋರಿ, ಒಂದು ವೆಬ್ಸೈಟ್ನಲ್ಲಿ ಹೋಮ್ ಪೇಜ್ನಲ್ಲಿ ಇದ್ದೀರಿ, ಬಾಜುಕ್ಕೆ ಇನ್ನೊಂದು ಬಟನ್ ಇರುತ್ತೆ, ಮೆನ್ಯೂ ಬಾರ್ನೇ ತಾವು ನೋಡಿರ್ತೀರಿ. ಆ ಬಟನ್ ಕ್ಲಿಕ್ ಮಾಡಿದಾಗ ಯಾವ ಪೇಜ್ಗೆ ಅದು ರೀಡೈರೆಕ್ಟ್ ಮಾಡುತ್ತೋ ಅದು ಸ್ಪೆಸಿಫಿಕ್ ಸೆಕ್ಷನ್ ಆಗುತ್ತೆ ಅಥವಾ ಡಿಫ್ರೆಂಟ್ ವೆಬ್ ಪೇಜ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಮ್ನ ನಾವು ಏನು ಮಾಡ್ತೀವಿ, ಲಿಂಕ್ನ ಒಂದು ಬಟನ್ ಬಿಟ್ಟು ಒಂದು ಬ್ಲೂ ಕಲರ್ ಲೈನ್ ಮತ್ತು ಅಂಡರ್ಲೈನ್ ಇರುತ್ತೆ. ಹೆಚ್ಚು ವಿಕಿಪೀಡಿಯಾ ಪೇಜ್ನ ನೀವು ಓಪನ್ ಮಾಡಿದರೆ ಅದರೊಳಗೆ ನೋಡ್ಬೋದು, ಒಂದು ಬ್ಲೂ ಕಲರ್ ಫಾಂಟ್ ಒಳಗೆ ಟೆಕ್ಸ್ಟ್ ಇರುತ್ತೆ, ಅದು ಕೆಳಗಡೆ ಅಂಡರ್ಲೈನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಅದು ಪರ್ಟಿಕ್ಯುಲರ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಅದೆಲ್ಲ ವರ್ಕ್ ಆಗೋದು ಲಿಂಕ್ ಟ್ಯಾಗ್ಲಿಂತ, ಅಂದರೆ ಆ್ಯಂಕರ್ ಟ್ಯಾಗ್ಲಿಂತ. ಓಕೆ, ಹಿಯರ್ ಇಸ್ ಆನ್ ಎಕ್ಸಾಂಪಲ್. ಓಕೆ, ಟು ಕ್ರಿಯೇಟ್ ಅ ಬೇಸಿಕ್ ಲಿಂಕ್ ಯು ನೀಡ್ ಟು ಸ್ಪೆಸಿಫೈ ಟೂ ಥಿಂಗ್ಸ್. ಒಂದು ಬೇಸಿಕ್ ಆ್ಯಂಕರ್ ಟ್ಯಾಗ್ನ ನೀವು ಲಿಂಕ್ ಟ್ಯಾಗ್ನ ಕ್ರಿಯೇಟ್ ಮಾಡಬೇಕಂದ್ರೆ ಎರಡು ಮುಖ್ಯವಾದಂಥ ಅಂಶಗಳಿದ್ದಾವೆ. ದ ಡೆಸ್ಟಿನೇಷನ್ URL. ಓಕೆ, ಫಸ್ಟ್ ಒನ್ ಯಾವುದು ಇನ್ಸ್ಟಾಲ್ ಮಾಡೋದು, ದ ಡೆಸ್ಟಿನೇಷನ್ URL. ಡೆಸ್ಟಿನೇಷನ್ URL ಅಂದರೆ ಎಲ್ಲಿ ನೀವು ರೀಡೈರೆಕ್ಟ್ ಮಾಡಲಿಕ್ಕೆ ಇಚ್ಛಿಸ್ತೀರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿ ಇದು ರೀಡೈರೆಕ್ಟ್ ಆಗಬೇಕು, ಬೇರೆ ಪೇಜ್ಗೆ ಆಗಬೇಕು ಅಥವಾ ಯಾವುದಾದ್ರೂ ಲಿಂಕ್ ಇರುತ್ತೆ, URL ಇರುತ್ತೆ. ಈಗ ಗೂಗಲ್ ಪೇಜ್ಗೆ ನೀವು ರೀಡೈರೆಕ್ಟ್ ಮಾಡ್ಬೇಕಂದ್ರೆ ಹೆಂಗೆ, ಸೊ ಅದನ್ನೆಲ್ಲ ನಾವು ಕಲಿತೇವೆ ಇಲ್ಲಿ ಪ್ರಾಕ್ಟಿಕಲ್ಸ್ನೇ ನಿಮ್ಗೆ ನಾನು ಅದನ್ನೆಲ್ಲ ಕಲಿಸ್ತೀನಿ. ಸೊ ನೆಕ್ಸ್ಟ್ ಒನ್ ದ ಟೆಕ್ಸ್ಟ್ ಆ್ಯಂಡ್ ದಿ ಇಮೇಜ್ ದ್ಯಾಟ್ ರಿಪ್ರೆಸೆಂಟ್ಸ್ ದ ಲಿಂಕ್. ಓಕೆ, ಟೆಕ್ಸ್ಟ್ ಮತ್ತು ಇಮೇಜ್ ಏನದ ನೀವು ಯೂಸ್ ಮಾಡ್ಬೋದು ಈ ಆ್ಯಂಕರ್ ಟ್ಯಾಗ್ ಒಳಗೆ. ಇಲ್ಲಿ ಕೆಳಗಡೆ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದೀವಿ, ಇಲ್ಲಿಂದ ಇಲ್ಲಿ ಮಟ್ಟ ಇದು ಓಪನಿಂಗ್ ಟ್ಯಾಗ್, ಇಲ್ಲಿಂದ ಇಲ್ಲಿ ಮಟ್ಟ ಇದು ಕ್ಲೋಸಿಂಗ್ ಟ್ಯಾಗ್. ಅದರ ನಡುವೆ ಟೆಕ್ಸ್ಟ್ ಅದ, ಇಲ್ಲಿ ನೀವು ಇಮೇಜ್ನೂ ಹಾಕ್ಬೋದು. ಅದ್ರ ಬಗ್ಗೆನೂ ತಮಗೆ ಪ್ರಾಕ್ಟಿಕಲ್ ಒಳಗೆ ಇಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಇಲ್ಲಿಂದ ಇಲ್ಲಿ ಮಟ್ಟ ಏನದಲ್ಲ, ಇದಕ್ಕೆ ಆಟ್ರಿಬ್ಯೂಟ್ ಅಂತ ಕರೀತಾರೆ. ಮುಂಬರುವಂಥ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ಡಿಟೇಲಾಗಿ ಕಲಿತೀವಿ. ಈ ಆ್ಯಂಕರ್ ಟ್ಯಾಗ್ನಾಗ ಸ್ಪೆಸಿಫಿಕ್ಕಾಗಿ href. ಓಕೆ, ಈ ಆ್ಯಂಕರ್ ಟ್ಯಾಗ್ನ ಸ್ಪೆಸಿಫಿಕ್ಕಾಗಿ href ಅನ್ನುವಂಥ ಒಂದು ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಇದು ಎದಕ್ಕೆ ಯೂಸ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಫ್ಯೂಚರ್ನಾಗ ಕಲಿಯೋಣ. ಈಗ ಜಸ್ಟ್ ಒಂದು ತಿಳ್ಕೊಳ್ರಿ, ಇಲ್ಲಿ ನೀವು ಈ ಟರ್ಮಿನಲ್ ಇದ್ರೊಳಗೆ ಈ ಟೆಕ್ಸ್ಟ್ ಎಡಿಟರ್ ಒಳಗೆ ನೀವು ಬಂದು ಓಕೆ ಒತ್ತಿದ್ರೆ ನಿಮಗೆ ಆಟೋಮೆಟಿಕ್ಲಿ ಇದು ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಈ ಆ್ಯಂಕರ್ ಟ್ಯಾಗ್ ಏನದ ಅದನ್ನು ಸ್ವಲ್ಪ ಡೀಪ್ ಡೌನ್ ಆಗಿ ಬ್ರೇಕ್ ಮಾಡ್ಬೋಣ. ಓಕೆ, ಆ್ಯಂಕರ್ ಟ್ಯಾಗ್ ಅದ, ದಿಸ್ ಈಸ್ ದಿ ಓಪನಿಂಗ್ ಟ್ಯಾಗ್ ಆಫ್ ದಿ ಆ್ಯಂಕರ್ ಎಲಿಮೆಂಟ್. ಓಕೆ, ಈ ಎಲಿಮೆಂಟ್ನ ಓಪನಿಂಗ್ ಟ್ಯಾಗ್ ಇದು, ಇಲ್ಲಿಂದ ಇಲ್ಲಿವರೆಗೂ ಕ್ಲೋಸಿಂಗ್ ಟ್ಯಾಗ್. ಅದನ್ನು ಆಲ್ರೆಡಿ ಹೇಳಿದೆ. href, ದಿಸ್ ಆಟ್ರಿಬ್ಯೂಟ್ ಸ್ಪೆಸಿಫೈ ದ ಡೆಸ್ಟಿನೇಷನ್ URL. ಇಲ್ಲಿ ನೀವು ನಿಮ್ಮ URL ಯಾವುದೇ ಇದ್ರೂ ಅಥವಾ ಯಾವುದರ ಫೋಲ್ಡರ್ ಅಥವಾ ಪೇಜ್ನ ರೀಡೈರೆಕ್ಟ್ ಮಾಡೋದಿತ್ತಂದ್ರೂ ನೀವು ಇಲ್ಲಿಂದನೇ ರೀಡೈರೆಕ್ಟ್ ಮಾಡಬೇಕು. ಓಕೆ, ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಇದರೊಳಗೆ ನೀವು ಇಮೇಜ್ ಅಥವಾ ಟೆಕ್ಸ್ಟನ್ನು ಹಾಕ್ಬೋದು, ಐಕಾನ್ನು ಹಾಕ್ಬೋದು. ಐಕಾನ್ನು ಯೂಸ್ ಮಾಡ್ಕೊಂಡು ಹೆಂಗೆ, ಐಕಾನ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿರಿ, ಈ ರೀತಿ ಕೆಲವೊಂದು ಐಕಾನ್ಸ್ ಇರ್ತಾವೆ. ಇದು ನೀವು ನೋಡಿರ್ತೀರಿ, ಟ್ವಿಟರ್ ಐಕಾನ್ ಇರುತ್ತೆ, ಹೋಮ್ ಬಟನ್ ಮೇಲೆ ಐಕಾನ್, ಈ ಬರ್ಗರ್ ಮೆನ್ಯೂ ಅಂತಾರೆ, ಇದಕ್ಕೆ ಬರ್ಗರ್ಸ್ ಅಂತಾರೆ. ಸೊ ಈ ರೀತಿ ಐಕಾನ್ಸ್ ಇರ್ತಾವೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಆ್ಯಂಕರ್ ಟ್ಯಾಗ್ ಒಳಗೆ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಇಮೇಜ್ನ ಪ್ಲೇಸ್ ಮಾಡಿ, ಫಾರ್ ಎಕ್ಸಾಂಪಲ್ ಈ URLನ ಪ್ಲೇಸ್ ಮಾಡಿದರೆ ಯಾವ ರೀತಿ ಬರುತ್ತೆ, ಪ್ಲೇನ್ ಟೆಕ್ಸ್ಟ್ ಇದ್ದರೆ ಯಾವ ರೀತಿ ಇರುತ್ತೆ, ಇಮೇಜ್ ಇದ್ದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ.
ಓಕೆ, ಈಗ ಆ್ಯಂಕರ್ ಟ್ಯಾಗ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಓಪನಿಂಗ್ ಅದ, ಕ್ಲೋಸಿಂಗ್ ಟ್ಯಾಗ್ ಅದ, ಸೆಂಟರ್ನಾಗ ಟೆಕ್ಸ್ಟ್ ಹಾಕಿದ್ದೀವಿ. ಆದರೆ ಇಲ್ಲೇ HRIF ಒಳಗೆ ಒಂದು URL, ಎಕ್ಸಾಂಪಲ್ URLನ ಮೆನ್ಷನ್ ಮಾಡಿ. ಈ ರೀತಿ ನಾವು ಮೆನ್ಷನ್ ಮಾಡಿದ್ರೆ ಇಲ್ಲಿ ನೋಡ್ರಿ ಕೆಳಗಡೆ ಇಲ್ಲಿ ಕಾಣಕತ್ತಲ್ಲ ನಮ್ಗೆ, ಇಲ್ಲಿ ನೋಡ್ರಿ ಹವರ್ ಮಾಡಿದ ತಕ್ಷಣ ಅದು ಹ್ಯಾಂಡದ ಸಿಂಬಾಲ್ ತೋರಿಸೋದೈತೆ. ಓಕೆ, ಕ್ಲಿಕ್ ಆಪ್ಷನ್ ಬರೋದೈತೆ ಅಲ್ಲಿ. ಓಕೆ, ಕರ್ಸರ್ ಇಲ್ಲ, ಇಲ್ಲಿ ಕೆಳಗಡೆದ ಕರ್ಸರ್ ಐತೆ, ಮೇಲ್ಗಡೆ ಬಂದರೆ ಹ್ಯಾಂಡ್ ಸಿಂಬಾಲ್ ತೋರಿಸೋದೈತೆ. ನೆಕ್ಸ್ಟ್ ಇಮೇಜ್ ಟ್ಯಾಗಿಗೆ ಬಂದರೆ ನೆಕ್ಸ್ಟ್ ಇಲ್ಲಿ ಇಮೇಜ್ ಟ್ಯಾಗ್ ಒಳಗೆ ತಾವು ನೋಡ್ಬೋದು. ಈಗ ಇಲ್ಲಿಂದ ಇಲ್ಲಿವರೆಗೂ ಆ್ಯಂಕರ್ ಟ್ಯಾಗ್ ಅದ. ಅದಾದಿಂದ ನೆಕ್ಸ್ಟ್ ಇಲ್ಲಿ ನೋಡ್ರಿ IMG. ಓಕೆ, ಸ್ಕ್ರೀನ್ ಸಣ್ಣದೈತಿ. ಓಕೆ, ಸೊ ಇಲ್ಲಿ ತಾವು ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ನಾ IMG ಅಂದರೆ ಇಮೇಜ್ ಟ್ಯಾಗ್ನ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಇಮೇಜ್ನ ರಿಪ್ರೆಸೆಂಟ್ ಮಾಡಿದ್ದೀನಿ. ಎಲ್ಲೇ SRC ಅಟ್ರಿಬ್ಯೂಟ್ ಒಳಗೆ ಇಮೇಜ್ನ ರಿಪ್ರೆಸೆಂಟ್ ಮಾಡಿದ್ದೀನಿ. ಈ SRC ಅಂದ್ರೇನು, HRIF ಅಂದ್ರೇನು, ಈ ಆಲ್ಟ್ ಅಂದ್ರೇನು, ಇವಕ್ಕೆಲ್ಲ ಅಟ್ರಿಬ್ಯೂಟ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೋರಿ, ಅಟ್ರಿಬ್ಯೂಟ್ಸ್ ಈ ಶಬ್ದ ನೆನ್ಪಿಟ್ಕೋರಿ. ಫ್ಯೂಚರ್ನ ನಾವು ಇದ್ರ ಬಗ್ಗೆ ಡೆಫಿನೆಟ್ಲಿ ಕಲಿತೀವಿ. ಈಗ ಜಸ್ಟ್ ನೀವು ಫೋಕಸ್ ಮಾಡಿರಿ, ಆ್ಯಂಕರ್ ಟ್ಯಾಗ್ ಬಗ್ಗೆ ನೀವು ಫೋಕಸ್ ಮಾಡ್ರಿ ಅಷ್ಟೇ. ಲಿಂಕ್ ಎಲಿಮೆಂಟ್ಸ್ನ ಅಂದರೆ ಲಿಂಕ್ ಟ್ಯಾಗ್ನ ಯಾವ ರೀತಿ ತಮ್ಮ HTML ವೆಬ್ಸೈಟ್ನಲ್ಲಿ ಹಾಕಬಹುದು ಅದ್ರ ಬಗ್ಗೆ ಅಷ್ಟೇ ನೀವು ಫೋಕಸ್ ಮಾಡಿ. ಓಕೆ, ಸೊ ಬೇಸಿಕ್ಕಾಗಿ ಇಲ್ಲಿ ಎಕ್ಸಾಂಪಲ್, ಇನ್ ದಿಸ್ ಎಕ್ಸಾಂಪಲ್ ಆ್ಯಂಡ್ ಓಕೆ ದ ಇಮೇಜ್ ಈಸ್ ಯೂಸ್ಡ್ ಇನ್ ಲಿಂಕ್ ಟ್ಯಾಗ್. ಓಕೆ, ಇಮೇಜ್ನ ಯೂಸ್ ಮಾಡಿದ್ದಾರೆ ಆ್ಯಂಕರ್ ಟ್ಯಾಗ್ನಲ್ಲಿ, ವಿದಿನ್ ದಿ ಆ್ಯಂಕರ್ ಟ್ಯಾಗ್ ಆ್ಯಂಡ್ SRC ಒಳಗೆ SRC ಅಟ್ರಿಬ್ಯೂಟ್ ಒಳಗೆ ಸ್ಪೆಸಿಫೈ ದ ಇಮೇಜ್ ಫೈಲ್. ಇಮೇಜ್ ಫೈಲ್ನ ಸ್ಪೆಸಿಫೈ ಮಾಡಿದರೆ ಆಲ್ಟ್ ಅಂತ ಅಟ್ರಿಬ್ಯೂಟ್ ಬರುತ್ತೆ, ವಿಟ್ ಪ್ರೊವೈಡ್ ದಿ ಅಲ್ಟರ್ನೇಟಿವ್ ಟೆಕ್ಸ್ಟ್. ಓಕೆ, ಆಲ್ಟ್ ಅಂತ ಇದೇನು ಅಟ್ರಿಬ್ಯೂಟ್ ಅದ ಇಲ್ಲಿ, ಈ ಅಟ್ರಿಬ್ಯೂಟ್ ಅಲ್ಟರ್ನೇಟಿವ್ ಟೆಕ್ಸ್ಟ್ನೇ ಆಕ್ಸೆಸಿಬಲ್ ಮಾಡುತ್ತೆ. ಇದು ಎದಕ್ಕೆ ಮಾಡುತ್ತೆ ಅನ್ನೋದು ನಾವು ಮುಂದಿನ ಎಕ್ಸಾಂಪಲ್ನಲ್ಲಿ ಕಲಿತೀವಿ. ಓಕೆ, ಸೊ ಲೆಟ್ಸ್ ಟ್ರೈ ಇಟ್. ಫಸ್ಟ್ ನಾವೀಗ ಪ್ರಾಕ್ಟಿಕಲ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಣ ಫಸ್ಟ್. ಓಕೆ, ಲೆಟ್ಸ್ ಓಪನ್ ಅವರ್ ಪೇಜ್. ಓಕೆ, ಫಸ್ಟ್ ಒಂದು ಆ್ಯಂಕರ್ ಟ್ಯಾಗ್ನಲ್ಲಿ ಒಂದು ಕಮೆಂಟ್ ಹಾಕ್ತೀನಿ. ಫಸ್ಟ್ ನಾನು ಕಮೆಂಟ್ ಹಾಕಿ ಓಕೆ, ಸೊ ಟ್ಯಾಗ್ ವಿತ್ CDN, ಟ್ಯಾಗ್ ವಿತ್ CDN ಒಂದು ಐಕಾನ್ ಫಸ್ಟ್ ನಾನು ಪ್ಲೇಸ್ ಮಾಡಿ, ಇಲ್ಲ ಫಸ್ಟ್ ಟೆಕ್ಸ್ಟ್ ಹೇಳ್ಬಿಡ್ತೀನಿ. ಓಕೆ, ಟ್ಯಾಗ್ ವಿತ್ ಟೆಕ್ಸ್ಟ್ ಹಾಕಿ ಯಾವ ರೀತಿ ಬರುತ್ತೆ. ಆ್ಯಂಕರ್ ಟ್ಯಾಗ್ ನಾನು ಹಾಕಿದೆ. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡೋಣ, ಗೂಗಲ್ನ ತೊಗೊಳೋಣ. ಓಕೆ, ಗೂಗಲ್ ಪೇಜ್ನ ಯೂಸ್ ಮಾಡ್ಕೊಂಡು ಅಂತ ಈ ರೀತಿ URL ನಾವು ಕಾಪಿ ಮಾಡ್ಕೊಂಡ್ವಿ. ಇಲ್ಲಿ HRIF ಒಳಗೆ ಬಂದು ಪೇಸ್ಟ್ ಮಾಡಿದ್ವಿ. ಅಥವಾ ನೀವು ಇದನ್ನು HTTP ಇದನ್ನು ಟೈಪ್ ಮಾಡಿ, ಇಲ್ಲಿಂದ ಎಲ್ಲಿ ಮಟ್ಟ ಕಂಪಲ್ಸರಿ ನೀವು ಟೈಪ್ ಮಾಡಲೇಬೇಕು. ಅದರಿಂದ ಆ್ಯಸ್ ಯೂಶ್ವಲ್ www.google.com ಟೈಪ್ ಮಾಡಿ. ಇಲ್ಲಿ ನಾನು ಏನು ಮಾಡ್ತೀನಿ, ಗೂಗಲ್ ಅಂತ ಟೈಪ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ಓಕೆ, ಇಲ್ಲಿ ಸಣ್ಣದು ಕಾಣತೈತಿ. ನಾನಿಲ್ಲಿ ಝೂಮ್ ಮಾಡಿದೆ, ತಮ್ಗೆ ಕಾಣಲಿ ಅಂತ ನಾನು ಝೂಮ್ ಮಾಡಿದೆ. ತಮ್ಗೆ ಯೂಶ್ವಲಿ ಈ ರೀತಿ ಕಾಣಲ್ಲ. ಇದನ್ನು ನೀವು ದೊಡ್ಡದು ಬೇಕಂತಂದ್ರೆ ಒಂದು H1 ಟ್ಯಾಗ್ ಒಳಗೆ ಇಟ್ಬಿಡ್ರಿ. H1 ಟ್ಯಾಗ್ ಒಳಗೆ ಇಟ್ಟು ಸಿ ಬಂತ, ಇಲ್ಲಿ ಕಾಣತ್ತೆ ಬಂತ. ಬಟ್ ನಾ H1 ಟ್ಯಾಗ್ ಯೂಸ್ ಮಾಡಲ್ಲ, ಬೇಡ ಆ ರೀತಿ. ಇಷ್ಟ ಇರಲಿ, ನಿಮಗೋಸ್ಕರ ನಾನು ಝೂಮ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಕಾಣ್ಲಿತ್ತದನ, ವೆರಿ ಗುಡ್. ಇಲ್ಲ ನೋಡಿರಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಹವರ್ ಆದ ತಕ್ಷಣ ನನ್ನ ಕೈ ಬರತೈತಿ. ಆಗಲ್ಲೇ ಇದರ ಎಕ್ಸಾಂಪಲ್ ಒಳಗೆ ತೋರಿಸಿದೆ ನಿಮ್ಗೆ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಗೂಗಲ್ ಪೇಜ್ ಓಪನ್ ಆಯಿತು. ಪೇಜ್ಗೆ ರೀಡೈರೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಗೂಗಲ್ ಪೇಜ್ ಬಂತು. ಓಕೆ, ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಟ್ರೈ ಮಾಡೋಣ. ಓಕೆ, ಟ್ಯಾಗ್ ವಿತ್ ಐಕಾನ್ ಮಾಡೋಣ. ಓಕೆ, ಇದೇ ಸೇಮ್ ಟ್ಯಾಗ್ನ ಐಕಾನ್ ಇಟ್ ಮಾಡೋಣ. ಆ್ಯಂಕರ್ ಟ್ಯಾಗ್ ಯೂಸ್ ಮಾಡಿದ್ವಿ. HRIF ಒಳಗೆ ನಾನು ಏನು ಮಾಡ್ತೀನಿ, ಇದೇ ಸೇಮ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಬಂತಾ? ಬಟ್ ಇಲ್ಲಿ ನಾನೀಗ ಐಕಾನ್ನ ಹಾಕಬೇಕು. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಫಸ್ಟು ಈ ರೀತಿ ಒಂದು ವೆಬ್ಸೈಟ್ ಅದ, cdnjs.com ಅಂತದ. ಅದರೊಳಗೆ ನೀವು ಫಸ್ಟ್ ಸರ್ಚ್ ಒಳಗೆ ಈಗ ಇಲ್ಲಿ ಬಂದು ತಾವು ಫಾಂಟ್ ಅಂತ ಟೈಪ್ ಮಾಡಿದರೆ ಇಲ್ಲಿ ಫಾಂಟ್ ಆಸಮ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿರಿ, ಈ ಸೆಂಟರ್ ಏನದೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಬಂದು ಟೈಟಲ್ ಮೇಲ್ಗಡೆ ಇದನ್ನು ಪೇಸ್ಟ್ ಮಾಡಿರಿ. ಸೇವ್ ಅನ್ರಿ, ಸೇವ್ ಮಾಡಿ ಇಲ್ಲಿ ನೋಡ್ರಿ ಈ ವೆಬ್ಸೈಟಿಗೆ ಬರ್ರಿ, fontawesome.com ಈ ವೆಬ್ಸೈಟಿಗೆ ಬರ್ರಿ. ಇಲ್ಲಿ ಐಕಾನ್ ಅಂತ ಇರುತ್ತಲ್ಲ ಇದನ್ನು ಕ್ಲಿಕ್ ಮಾಡಿರಿ.
ಕ್ಲಿಕ್ ಮಾಡಿ ಇಲ್ಲಿ 260 ಟೋಟಲ್ ಎಲ್ಲಾದರೂ ಇದ್ರೊಳಗೆ ಕ್ಲಿಕ್ ಮಾಡಿದ್ರೆ ನಡೀತದೆ. ಓಕೆ, ಈಗ ನಂಗೆ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ಸರ್ಚ್ ಅದ, ನಾನು ಏನು ಮಾಡ್ತೀನಿ ಗೂಗಲ್ ಅಂತ ಟೈಪ್ ಮಾಡ್ತೀನಿ. ಸೊ ನಾನು ಗೂಗಲ್ ಐಕಾನ್ ಬಂತು, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕಾಪಿ ಅದ, ಕ್ಲಿಕ್ ಮಾಡಿದ ತಕ್ಷಣ ಅದು ಕಾಪಿ ಆಗಿಬಿಡುತ್ತೆ ಆಟೋಮೆಟಿಕಲಿ. ಸೊ ಆ ಕಾಪಿ ಆಗಿರುವಂಥ ಈ ಲಿಂಕ್ನ ನಾನು ಇಲ್ಲಿ ತೊಗೊಂಬಂದು ಈ ಆ್ಯಂಕರ್ ಟ್ಯಾಗ್ ಮಧ್ಯೆ ಇಲ್ಲಿ ಟೆಕ್ಸ್ಟ್ ಏನು ಹಾಕಬೇಕಲ್ಲ ಅಲ್ಲೇ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ ನನಗಿಲ್ಲೇ ಇದು ಬಂತು. ಟೆಂಪರಲಿ ಇದನ್ನು ಕಮೆಂಟ್ ಮಾಡಿಬಿಡೋಣ. ಓಕೆ, ಲೆಟ್ಸ್ ಸಿ ಇದು ಹವರ್ ಆದ ತಕ್ಷಣ ಆ್ಯಸ್ ಯೂಶ್ವಲ್ ನಮ್ಗೆ ಇದಕ್ಕೆ ಇಲ್ಲಿ ಐಕಾನ್ ಕಾಣಕತ್ತೈತಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಮಗಿಲ್ಲೇ ಯಾವುದೇ ರೀತಿಯಾದಂಥ ಲೈನ್ ಅಂಡರ್ಲೈನ್ ಕಾಣಕತ್ತಿಲ್ಲ. ಇದಕ್ಕೆ BR ಕೊಟ್ಬಿಡು ಅಂತೇಳಿ. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಕಾಣಕತ್ತೈತಿ, ಇಲ್ಲಿ ಅಂಡರ್ಲೈನ್ ಕಾಣಕತ್ತಿಲ್ಲ. ವೈ? ಬಿಕಾಸ್ ಇದೇನದ, ಇದು ಐಕಾನ್ ಅದ. ಓಕೆ, ಇದು ಟೆಕ್ಸ್ಟ್ ಅಲ್ಲ, ಐಕಾನ್. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆ್ಯಸ್ ಯೂಶ್ವಲ್ ನಾವು ಗೂಗಲ್ಗೆ ರೀಡೈರೆಕ್ಟ್ ಆಗ್ತದೆ. ಈ ರೀತಿ ಮಲ್ಟಿಪಲ್ ಐಕಾನ್ಸ್ನ ನೀವು ಕೊಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಟ್ಯಾಗ್ ವಿತ್ ಇಮೇಜ್. ಓಕೆ, ಟ್ಯಾಗ್ ವಿತ್ ಇಮೇಜ್ ಇನ್ ಫೋಲ್ಡರ್. ಓಕೆ, ಫಸ್ಟ್ ಇಲ್ಲಿ ಫೋಲ್ಡರ್ ಒಳಗೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ತೊಗೊಳೋಣ. ಆಮೇಲೆ ನೆಕ್ಸ್ಟ್ ಇಮೇಜ್ URL ಯಾವ ರೀತಿ ನಾವು ಕಾಪಿ ಮಾಡಿ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ. ಫಸ್ಟ್ ಇಮೇಜ್ ಬಗ್ಗೆ ಹೋಗೋದಿತ್ತಂದರೆ ಇದನ್ನು ಇಲ್ಲಿ ಕೊಟ್ಟು ಇಲ್ಲಿ ನಾವು ಇಮೇಜ್ ಅಂತ IMG ಅಂತ ಟೈಪ್ ಮಾಡಿದರೆ ಇಲ್ಲಿ ./ ಕ್ಲಿಕ್ ಮಾಡಿದರೆ ನಾನು ಆಲ್ರೆಡಿ ಇಲ್ಲೊಂದು ಇಮೇಜ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಅದು ಹೆಂಗೆ ಅನ್ನೋದು ತೋರಿಸ್ತೀನಿ ಈಗ. ಓಕೆ, ಒಂದು ಇಮೇಜ್ ನನ್ನ ಕಡೆ ಆಲ್ರೆಡಿ ಅದ. ಇಲ್ಲಿ ನೋಡ್ರಿ, ನಾನಿಲ್ಲಿ ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ ಇಮೇಜ್ ಅಂತ ಟೈಪ್ ಮಾಡಿದರೆ ನನಗೆ ಈ ರೀತಿ ಫೋಲ್ಡರ್ ಬಂತು. ಓಕೆ, ಇದು ಎಲ್ಲಿರುತ್ತೆ? ತಮ್ಮ ಪೇಜ್ ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಮೇನ್ ಪೇಜ್, ಅಲ್ಲೇ ಇರುತ್ತೆ. ಇಲ್ಲಿ ನೋಡ್ರಿ, ಇಮೇಜ್ ಅಂತ ಒಂದು ಫೋಲ್ಡರ್ ಇದೆನಾ. ಓಕೆ, ಇದೇ ಸೇಮ್ ಫೋಲ್ಡರ್ ನಾನು ಇಲ್ಲಿ VS ಕೋಡ್ನೇ ಓಪನ್ ಮಾಡೀನಿ. ನಿಮ್ಗೆ ಗೊತ್ತದ ಯಾವ ರೀತಿ ಅದು. ಸೊ ನಾನು ಅಲ್ಲಿ ಏನು ಮಾಡೀನಿ, ಒಂದು ಇಮೇಜ್ನ ಡೌನ್ಲೋಡ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಓಕೆ, ಸೊ ಇದೇ ಇಮೇಜ್ನ ನಾನು ಇಲ್ಲಿಗೆ ಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ಇಮೇಜ್ ಟ್ಯಾಗ್ ಒಳಗೆ ನಾನು ಇದನ್ನು ಪ್ಲೇಸ್ ಮಾಡಿದೆ. ಈಗ ಇಲ್ಲೇನು ಮಾಡ್ತೀನಿ, ಸೇಮ್ ಲಿಂಕ್ನ ಅಂದರೆ URLನ ಪೇಸ್ಟ್ ಮಾಡ್ತೀನಿ. ಸೇವ್ ಬಂತ, ಇವೆರಡರ ನಡುವೆ ಬಂತ. ಓಕೆ, ಓಕೆ, ಸೊ ನೋಡಿರಿ ಕೆಳಗಡೆ ಬಂತ. ಈ ಇಮೇಜ್ ಟ್ಯಾಗ್ ಮೇಲೂ ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್. ನಾನು ಇದನ್ನು ಬೇಕಂದ್ರೆ ಕಂಟ್ರೋಲ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸ್ಟೈಲ್ ಅಂತ ಅಟ್ರಿಬ್ಯೂಟ್ ಬರುತ್ತೆ, ಸ್ಟೈಲ್ ಒಳಗೆ ಹಾಕಿ ನಾನು ವಿಡ್ತ್ ಹಾಕಿ ಒಂದು 150 ಪಿಕ್ಸೆಲ್ಸ್ ಅಂತ ಇಟ್ಟೆ ಅಂದರೆ ಇದ್ರದ್ದು ಸೈಜ್ ಏನದ ಕಡಿಮೆ ಆಗುತ್ತೆ. 50 ಪಿಕ್ಸೆಲ್ಸ್ ಮಾಡಿಬಿಡೋಣ. ಕಡಿಮೆ ಆಯಿತಾ? ಸೊ ಸೇಮ್ ಇದ್ರ ಮೇಲೂ ನಾನೀಗ ಏನಾದರೂ ಕ್ಲಿಕ್ ಮಾಡಿದೆ ಅಂತಂದರೆ ಗೂಗಲ್ ರೀಡೈರೆಕ್ಟ್ ಆಗತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದೇ ರೀತಿ ಇದೇ ಇಮೇಜ್ನ ನಾವು URL ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಬೋದು ಅದನ್ನು ನೋಡೋಣ. ಓಕೆ, ಟ್ಯಾಗ್ ವಿತ್ ಇಮೇಜ್ ಬೈ URL. ಆ್ಯಂಕರ್ ಟ್ಯಾಗ್ ಯೂಸ್ ಮಾಡಿದ್ವಿ, ಇಲ್ಲಿ ಗೂಗಲ್ ಅಂತ ಪೇಸ್ಟ್ ಮಾಡಿದ್ವಿ, IMG ಅಂತ ಟೈಪ್ ಮಾಡಿ ಟ್ಯಾಗ್ನ ಪ್ಲೇಸ್ ಮಾಡಿದ್ವಿ. ಇಲ್ಲಿ ನಾವು ಆಲ್ರೆಡಿ ಒಂದು ಗೂಗಲ್ ಅಂತ ಸರ್ಚ್ ಮಾಡಿದ್ದು ನ್ಯೂ ಇಮೇಜ್ ನಾವಿಲ್ಲಿ ಮಾಡ್ತೀವಲ್ಲ, ಓಪನ್ ವಿತ್ ಅ ನ್ಯೂ ಟ್ಯಾಗ್ ಅಂತ, ಓಪನ್ ಇಮೇಜ್ ವಿತ್ ಅ ನ್ಯೂ ಟ್ಯಾಗ್ನ ಕ್ಲಿಕ್ ಮಾಡಿ ಈ URL ಮೇಲ್ಗಡೆ ಏನದಲ್ಲ ಇದನ್ನು ಎಂಟೈರ್ಲಿ ಕಾಪಿ ಮಾಡ್ಬೇಕು. ಕಾಪಿ ಮಾಡಿಕೊಂಡು ನಾವೇನಿಲ್ಲಿ ಇಮೇಜ್ SRC ಹಾಕಿರ್ತೀವಲ್ಲ ಅಲ್ಲೇ ನಾವು ಇದನ್ನು ಪೇಸ್ಟ್ ಮಾಡ್ತೀವಿ. ಓಕೆ, ಪೇಸ್ಟ್ ಮಾಡಿದರೆ ನಮ್ಗೆ ಇಲ್ಲಿ ಗೂಗಲ್ ಬಂತ. ವೆರಿ ಗುಡ್. ಸೊ ನಾನು BR ಟ್ಯಾಗಲ್ಲಿ ಕೊಡಾತೀನಿ. ಸೊ ಸೇಮ್ ಅದ, ಇದನ್ನು ನಾವು ಸ್ಟೈಲ್ ಅಟ್ರಿಬ್ಯೂಟ್ಲಿಂದ ಕಂಟ್ರೋಲ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈ ಇಮೇಜ್ ಮೇಲೆ ನಾನು ಏನಾದರೂ ಕ್ಲಿಕ್ ಮಾಡಿದರೆ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ನಾನು ಡೈರೆಕ್ಟ್ ಫೋಲ್ಡರ್ನಲ್ಲಿ ಯೂಸ್ ಮಾಡಿಕೊಂಡೆ, ಈ ನೆಕ್ಸ್ಟ್ ಎಲಿಮೆಂಟ್ನಾಗ ನಾನು ಈ ಒಂದು URLನ ನಾನು ಯೂಸ್ ಮಾಡಿಕೊಂಡೆ. ಸೊ ದಿಸ್ ಈಸ್ ಅಬೌಟ್ ಆ್ಯಂಕರ್ ಟ್ಯಾಗ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ.